ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯವಾದಂಥದ್ದು. ಮತ್ತು ಪದವಿಗೆ ಅವರು ತಂದುಕೊಟ್ಟಂಥ ಗೌರವ ಕೂಡ ನಾನು ಮನಪೂರ್ಣವಾಗಿ ಅಭಿನಂದಿಸ್ತೀನಿ. ಅವ್ರ ವಿರುದ್ಧ ನಮ್ಮ ಪರ ಆ ಥರದನ್ನೆಲ್ಲ ನಾನು ಹೇಳ್ತಿರೋದು. ಒಂದು ಆಯೋಗಕ್ಕೆ ಹಲ್ಲೆ ಇಲ್ಲ ಅಂತ ಹೇಳುವಾಗ ಎಲ್ಲರೂ ಸೇರ್ಕೊಂಡು ಹೇಳ್ತಿರೋ ಯಾವುದೇ ಆಯೋಗ ತಗೊಳ್ಳಿ, ಅದಕ್ಕೆ ಹಲ್ಲಿಲ್ಲ, ಮಾನವ ಹಕ್ಕುಗಳ ಆಯೋಗ ಹಲ್ಲಿಲ್ಲ, ಕಿಚ್ಚಲ್ಲ ಅಂತೀವಿ. ಭಾಳ ಸಿನಿಕತನ ಜನರಲ್ಲಿ ಬೆಳೆದಿರುವಂಥ ಸಂದರ್ಭದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಇಲ್ಲ, ಇದಕ್ಕೆ ಒಂದು ಸಿವಿಲ್ ನ್ಯಾಯಾಲಯದ ಅಸ್ತಿತ್ವ ಇದೆ ನಮ್ಮ ಆಯೋಗಕ್ಕೆ, ನನ್ನ ಮುಂದೆ ನನಗೆ ಅದರ ರಿಪೋರ್ಟ್ ಕೊಡಬೇಕು ಅಂತ ಕೇಳುವಂಥದ್ದಾದರೂ ನಮ್ಮ SIT ರಿಪೋರ್ಟ್ ಇದೆಯಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ SIT ರಿಪೋರ್ಟನ್ನು ಕೇಳಿದರೂ ಕೂಡ SIT ಅವ್ರ ರಿಪೋರ್ಟು ಅವರಿಗೆ ಕೊಟ್ಟಿಲ್ಲ. ಹಾಗಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಆ ಗಟ್ಸನ್ನು ನಾನು ಒಪ್ಕೊಳ್ತೀನಿ. ಎಲ್ಲ ಥರದ ಕಮಿಷನ್ಸ್ ಇರ್ತವೆ, ಆದರೆ ಎಲ್ಲರೂ ಸರ್ಕಾರದ ಪರವಾಗಿಯೇ ಇದ್ಬಿಡೋದನ್ನ ನಾನು ನೋಡ್ತಾ ಇರ್ತೀನಿ. ಇಲ್ಲಿ ಎಲ್ಲವೂ ಕಾಣಿಸ್ತಾ ಇದೆ ನಮಗೆ. ಸರ್ಕಾರದಲ್ಲಿ ಎಷ್ಟು ಜನ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆರಂಭದಲ್ಲೇ ಸರ್ಕಾರದಲ್ಲಿ ಇದೊಂದು ಖಾಲಿ ಟ್ರಂಕ್ ಅಂತ ಹೇಳಿದಂತಹ ಉಪಮುಖ್ಯಮಂತ್ರಿಗಳಿದ್ರು. ನಮಗೆ ಉಪಮುಖ್ಯಮಂತ್ರಿಗಳೇ ಹಂಗಂದಾಗ, ಅಥವಾ ಗೃಹ ಮಂತ್ರಿಗಳೇ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾಗ ನಾವು ಅಲ್ಲಿ ಕಳಂಕ ತೊಳಿಲಿಕ್ಕೆ ನಿಂತ್ಬಿಟ್ಟಿದ್ದೀವಿ ಅಂತ. ಇವ್ರು ತೊಳೆದಿದ್ದೇನು? ಷಡ್ಯಂತ್ರವನ್ನು ಮುಂದೆ ಇಟ್ಕೊಂಡು, ಪದನ ಮುಂದೆ ಇಟ್ಕೊಂಡು ಅದನ್ನು ಬಚ್ಚಿಡಕ್ಕೆ ನೋಡಿದ್ದಾರೆ. ಶೇಮ್ ಆನ್ ಯುವರ್ ಪಾರ್ಟ್. ಜನರ ನೆನಪು ಭಾಳ ಕ್ಷಣಿಕವಾದಂಥದ್ದು. ಹಾಗಾಗಿ ಮತ್ತೆ ನೆನಪಿಸ್ತಾ ಇರಬೇಕು ನಾವು, ಯಾರ್ಯಾರು ಏನೇನು ಮಾಡಿದರು, ಯಾರ್ಯಾರು ಸಣ್ಣ ಪುಟ್ಟದವ್ರನ್ನು ಕೂಡ ಒಂದು ಅಳಿವು ಸೇವೆಗಳು ಅಂತ. SIT ಫಾರ್ಮೇಷನ್ ಇದೆಯಲ್ಲ, ಅದರಲ್ಲಿ ಮಹಿಳಾ ಆಯೋಗದ ಪಾತ್ರ ಬಹಳ ದೊಡ್ಡದು. ಆಯೋಗಕ್ಕೆ ನಾವು ಕೂಡ ಪತ್ರ ಬರೆದಿದ್ದೀವಿ. ನಾವು ಮಹಿಳಾ ಆಯೋಗಕ್ಕೆ ಭಾಳಷ್ಟು ವಿಚಾರಗಳನ್ನು ಕೊಟ್ಟಿದ್ದೀವಿ, ಅದು ಬೇರೆ ವಿಚಾರ. ಆದರೆ ಏನೇ ಕೊಟ್ಟರು ಕೂಡ ಡಸ್ಟ್ಬಿನ್ ಸೇರುವಂಥದ್ದಾಗ್ಬಿಟ್ಟಿದ್ದರೆ, ಇಲ್ಲ ನಮ್ಮ ಕಲ್ಲ ಆಗಲ್ಲ, ಅಲ್ಲ ನಾವು ಹೇಳೋದನ್ನು ಮಂತ್ರಿಗಳು ಒಪ್ಕೊಳ್ಳಲ್ಲ, ಮುಖ್ಯಮಂತ್ರಿಗಳಿಗೆ ಬೇಸರ ಆಗಿಬಿಡುತ್ತೆ, ಎಲ್ಲ ಕೇಳಿದ್ವಿ ನಾವು. ಒಂದು ಆಯೋಗದ ಅಧ್ಯಕ್ಷರು ನಾವು ಅದೆಲ್ಲ ಮಾಡೋಕ್ಕೆ ಕೈ ತೊಳ್ಕೊಂಡು ಹೋಗುವಂಥವ್ರನ್ನ ನೋಡಿದ್ದೀವಿ. ನಾವು ಆಫೀಸರ್ಸ್ ಅಲ್ಲ, ನಾವು ಒಂದು ಆಯೋಗ ಅಷ್ಟೇ, ಇವತ್ತಿರ್ತೀವಿ ನಾಳೆ ಇಂಥದ್ದನ್ನೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಸೋಕಿ ಮಾಡ್ಕೊಂಡು ಹೋಗುವಂಥವ್ರನ್ನೂ ನೋಡಿದ್ದೀವಿ. ಅದ್ರ ಮಧ್ಯದಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಾವು ಹೇಳಿದ ಮಾತನ್ನು ಗೌರವಪೂರ್ಣವಾಗಿ ತಗೊಂಡು ಅದಕ್ಕೊಂದು ಲಿಖಿತ ರೂಪ ಕೊಟ್ಟು ಅದನ್ನು ಯಾರ್ಯಾರ ಜೊತೆಲೆಲ್ಲ ಡಿಸ್ಕಸ್ ಮಾಡಿ ಕಾನೂನಿನ ವಿಚಾರದಲ್ಲಿ ತಿಳ್ಕೊಂಡು ಮತ್ತು ಅದನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಸಹಿ ಅನಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ನಮಸ್ಕಾರ ಮಾಡಲೇಬೇಕು. ಸೊ ಅಂಥವರು ಒಂದೊಂದು ಆ ಇನ್ನಿಂಗ್ಸಲ್ಲಿ ಟಕ್ ಅಂತ ಚೇಂಜ್ ಮೇಕರ್ಸ್, ಅವ್ರನ್ನ ನಾವು ಗುರುತಿಸಲೇಬೇಕು, ಅವ್ರಿಗೆ ನಾವು ಸಾಥ್ ಕೊಡಲೇಬೇಕು. ಹಾಗಾಗಿ ಅವರ ಪತ್ರದ ಮೂಲಕ ಅವತ್ತು SIT ಫಾರ್ಮೇಷನ್ ಆಯಿತು. SIT ಫಾರ್ಮೇಷನ್ ಆದಮೇಲೆ ಅದನ್ನು ಇವತ್ತಿನವರೆಗೂ ಕೂಡ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರಲ್ಲ, ಅದು ಕೂಡ ಭಾಳ ಮುಖ್ಯ. ಒಳ್ಳೆಯ ಕೆಲಸಕ್ಕೆ ಅವ್ರು ಕಳ್ಕೊಂಡಿದ್ದೇ ಜಾಸ್ತಿ. ಅವರು ಭಾಳಷ್ಟು ಜನರನ್ನು ಎದುರಾಕೊಂಡಿದ್ದಾರೆ, ಭಾಳಷ್ಟು ಜನರ ನಿಷ್ಠುರತೆಗೆ ಪಾತ್ರರಾದರು, ಭಾಳಷ್ಟು ಜನ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು, ಅವರ ತೇಜೋವಧೆ ಮಾಡೋಕ್ಕೆ ಶುರು ಮಾಡಿದ್ರು. ಭಾಳ ಕೆಟ್ಟದಾಗಿ ಅವ್ರ ಬಗ್ಗೆ ಒಬ್ಬ ಹೆಣ್ಣು ಅಂತ ಹೇಳೋದನ್ನು ನೋಡ್ದೇ ಕೆಲವರು ಏನೇನೋ ಮಾತಾಡಿದ್ದಾರೆ. ಮಹಿಳೆ ಬಗ್ಗೆನೂ ಮಾತಾಡಿದ್ರು ಕೂಡ ಅವರು ಅದ್ರ ಬಗ್ಗೆ ಹಿಂಜರಿಲಿಕ್ಕೆ ಹೋಗಲಿಲ್ಲ. ನನಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೊತ್ತು, ಭಾಳ ಗಟ್ಟಿಗತಿ. ಈ ಕೆಲಸವನ್ನು ಅವ್ರು ಮಾಡಿದ್ದಿದೆಯಲ್ಲ, ಅದನ್ನು ಕನ್ನಡ ನಾಡಿನ ಜನ ನಿಜಕ್ಕೂ ಕೂಡ ಮರಿದೇನೆ ಆಗಾಗ ನೆನಪಿಸ್ಕೋಬೇಕು. ಅದರಲ್ಲೂ ಈ ಧರ್ಮಸ್ಥಳದ ಪ್ರಕರಣದಲ್ಲಿ ಅವ್ರು ಕೊಟ್ಟಂಥ ಕೊಡುಗೆ, ಅವ್ರು ಮಾಡ್ತಿರುವಂಥ ಅನುಸರಣೆ, ಮತ್ತು ಇವತ್ತು ದಿಟ್ಟವಾಗಿ ಸರ್ಕಾರವನ್ನು ಕೇಳಿರುವಂಥದ್ದು, SITಗೆ ಆದೇಶ ಮಾಡಿ ನಾನು ಕೊಡಲಿಕ್ಕೆ ಅಂತ ಹೇಳುವಂಥದ್ದು ಮಾಡಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಹೆಜ್ಜೆ. ನಾವು ಜೊತೆಯಲ್ಲಿದ್ದೇವೆ, ಹೆಣ್ಣು ಮಕ್ಕಳ ಪರವಾಗಿದ್ದೇವೆ ಅನ್ನುವಂಥದ್ದನ್ನು ನೊಂದಂತಹ ತೀರೋದಂತಹ ಮಹಿಳೆಯರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾನು ಇರ್ತೀನಿ ಅಂತ ಹೇಳುವಂಥದ್ದನ್ನು ಅವರು ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚದನ್ನು ನಾವು ಇವರಿಂದ ನಿರೀಕ್ಷಿಸುವಂಥದ್ದು ಕೂಡ ತಪ್ಪಾಗ್ತದೆ. ಇಷ್ಟು ಮಾಡಿದ್ರೆ ಸಾಕು ಪ್ರತಿಯೊಬ್ಬರು ಕೂಡ. ಆದರೆ ಅಧಿಕಾರದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು, SITಲಿರುವಂಥವರು, ಅದು ಯಾರ್ಯಾರು ಯಾವ ಬಂದ್ಬಿಟ್ಟು ಹೋದ್ರಲ್ಲ,
ಆ ವಯಸ್ಸಾದಂತಹ ಚಿಕ್ಕ ಕೆಂಪಮ್ಮನವ್ರನ್ನ ಎದುರಿಸ್ಲಿಕ್ಕೆ ನೋಡಿದ್ರಲ್ಲ. ಆದರೆ ಅಸಹ್ಯ ಏನು ಅಂತಂದರೆ ಅವರಿಂದನೂ ಕೂಡ ಉಗಿಸ್ಕೊಂಡ್ರು. ಆ ಮಹಿಳೆ ಇದ್ದಾರಲ್ಲ, ಸಾಯ್ಲಿಕ್ಕೆ ತಯಾರಿದ್ದಾರೆ. ಏನಾದರೂ ಪರವಾಗಿಲ್ಲ, ನನಗೇನಾಗಬೇಕಾಗಿದೆ, ನಾನು ಸತ್ಯ ಹೇಳಿ ಸಾಯ್ತೀನಿ ಅಂತ ಹೇಳ್ತಾರಲ್ಲ. ಈ ಒಂದು ಅಂಶ ಸರ್ಕಾರದ ಪಗಾರ ತಿನ್ನುವಂಥ ಅಧಿಕಾರಿಗಳಿಗೆ ಬಿಟ್ಟಿದ್ದರೆ ಇವತ್ತು ಸೌಜನ್ಯಳಿಗೆ ನ್ಯಾಯ ಸಿಗ್ತಿತ್ತು. ನಾಗಲಕ್ಷ್ಮಿ ಚೌಧರಿ ಅವರ ಹೆಜ್ಜೆ ಬಹಳ ದಿಟ್ಟವಾದಂಥದ್ದು, ಸ್ಪಷ್ಟವಾದಂಥದ್ದು ಮತ್ತು ಗೌರವಕ್ಕೆ ಅರ್ಹವಾದಂತಹ ಒಂದು ಹೆಜ್ಜೆ. ಇವರ ಜೊತೆಯಲ್ಲಿ ನಿಲ್ಲಬೇಕಾದಂತಹ ಜವಾಬ್ದಾರಿ ಮತ್ತು ನಡೆ ನಮ್ಮದೇ ಆಗಬೇಕಾಗ್ತದೆ. ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ನೋಡುವಂಥದ್ದಲ್ಲ, ಅವರ ಜೊತೆಯಲ್ಲಿ ಇದ್ಬಿಟ್ಟು ಅವರ ಪ್ರತಿಯೊಂದು ಮೂವು ಕೂಡ, ಪ್ರತಿಯೊಂದು ನಡೆಗೂ ಕೂಡ ನಾವು ಸಾಥ್ ಕೊಡುವಂಥದ್ದನ್ನು ಮಾಡಬೇಕು.